ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ನೇತೃತ್ವದ ಎನ್ಡಿಎ ಸರ್ಕಾರ ಒಂದು ಐತಿಹಾಸಿಕವಾದಂತಹ ಬಜೆಟ್ ಅನ್ನ 23ನೇ ತಾರೀಕು ಮಂಗಳವಾರ ಈ ರಾಷ್ಟ್ರಕ್ಕೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಂಗೆ ವಿಶ್ವಾಸ ಇದೆ ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೂಡ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಉಳಿಸ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಂಥ ಒಂದು ಕ್ರೋಢೀಕರಣ ಕೂಡ ಏನು ಆದಾಯ ಬರಬೇಕಿತ್ತು ಸರ್ಕಾರಕ್ಕೆ, ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ರೀತಿಯಂಥ ಬಜೆಟ್, ಈ ಬಜೆಟ್ ಮುಖಾಂತರ ನಮ್ಮ ಕ್ಷೇತ್ರದ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಏನೇನು ಆದ್ಯತೆ ಕೊಡಬೇಕು ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದೀವಿ. ಮತ್ತು ಈ ರಾಷ್ಟ್ರದ ಸರ್ವೇ ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ಲಿಕ್ಕೆ ಬೇಕಂತ ಬಜೆಟನ್ನು ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಸಹಜವಾಗಿ ತಮಗೆ ಗೊತ್ತಿರ್ಬೋದು, ನಾನು ಆಗುಂಬೆ ಘಾಟ ಆಗಬೇಕಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಆ ಒಂದು ಘಾಟ್ ತುಂಬ ಭಯ ಆಗುತ್ತೆ ಮತ್ತು ಸ್ಲೈಡ್ ಆಗ್ತಾ ಇರುತ್ತೆ. ಹಾಗಾಗಿ ಸುಮಾರು 10ರಿಂದ 11 ಕಿಲೋಮೀಟರ್ ಒಂದು ಟನಲ್ ಆಗಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ವಿ. ಎರಡನೇದು ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಆಗಬೇಕು ಅಂತ ಕೇಳಿದ್ವಿ. ಮೂರನೇದು ಆನ್ಗೋಯಿಂಗ್ ಕೆಲಸಕ್ಕೆ ನಮಗೆ ಒಂದು 8-10 ಸಾವಿರ ಕೋಟಿಯಷ್ಟು ರಾಷ್ಟ್ರೀಯ ಹೆದ್ದಾರಿ ದುಡ್ಡು ಬೇಕಾಗಿದೆ. ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ಮನವಿ ಮಾಡಿದ್ವಿ. ವಿಶ್ವಾಸ ಇದೆ 100ಕ್ಕೆ 100 ಇದೆಲ್ಲದೂ ಕೂಡ ನಮ್ಮ ಕ್ಷೇತ್ರಕ್ಕೆ ಯಾವುದೂ ಕೂಡ ಕೊರತೆ ಆಗಲ್ಲ. ಆಶ್ವಾದನ ಮಾಡೇ ಮಾಡ್ತಾರೆ ಮೋದಿಜಿಯವರ ಸರ್ಕಾರ. ಕ್ಷೇತ್ರದ ಜನರಿಗೆ ನಾನೇನು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ಜನರಿಗೆ ಆಶ್ವಾಸನೆಗಳನ್ನ ಕೊಟ್ಟಿದ್ವಿ. ಆ ಆಶ್ವಾಸನೆಗಳನ್ನು ಜಾರಿ ತರುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಒಂದು ಅವಕಾಶ ಈ ಒಂದು ಬರುವಂಥ ಬಜೆಟ್ನಲ್ಲಿ, ಬರುವಂಥ ಸರ್ಕಾರದಲ್ಲಿ ಹಂತ ಹಂತವಾಗಿ ಅವಕಾಶವನ್ನು ಕೊಡ್ತಾರೆ. ಒಂದು ನೇತೃತ್ವದ ಎನ್ಡಿಎ ಸರ್ಕಾರ ಒಂದು ಐತಿಹಾಸಿಕವಾದಂಥ ಬಜೆಟ್ ಅನ್ನ 23ನೇ ತಾರೀಕು ಮಂಗಳವಾರ ಈ ರಾಷ್ಟ್ರಕ್ಕೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಂಗೆ ವಿಶ್ವಾಸ ಇದೆ ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೂಡ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಉಳಿಸ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಂಥ ಒಂದು ಕ್ರೋಢೀಕರಣ ಕೂಡ ಏನು ಆದಾಯ ಬರಬೇಕಿತ್ತು ಸರ್ಕಾರಕ್ಕೆ, ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ರೀತಿಯಂಥ ಬಜೆಟ್, ಈ ಬಜೆಟ್ ಮುಖಾಂತರ ನಮ್ಮ ಕ್ಷೇತ್ರದ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಏನೇನು ಆದ್ಯತೆ ಕೊಡಬೇಕು ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದೀವಿ. ಮತ್ತು ಈ ರಾಷ್ಟ್ರದ ಸರ್ವೇ ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ಲಿಕ್ಕೆ ಬೇಕಂತ ಬಜೆಟನ್ನು ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಸಹಜವಾಗಿ ತಮಗೆ ಗೊತ್ತಿರ್ಬೋದು, ನಾನು ಆಗುಂಬೆ ಘಾಟ ಆಗಬೇಕಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಆ ಒಂದು ಘಾಟ್ ತುಂಬ ಭಯ ಆಗುತ್ತೆ ಮತ್ತು ಸ್ಲೈಡ್ ಆಗ್ತಾ ಇರುತ್ತೆ. ಹಾಗಾಗಿ ಸುಮಾರು 10ರಿಂದ 11 ಕಿಲೋಮೀಟರ್ ಒಂದು ಟನಲ್ ಆಗಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ವಿ. ಎರಡನೇದು ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಆಗಬೇಕು ಅಂತ ಕೇಳಿದ್ವಿ. ಮೂರನೇದು ಆನ್ಗೋಯಿಂಗ್ ಕೆಲಸಕ್ಕೆ ನಮಗೆ ಒಂದು 8-10 ಸಾವಿರ ಕೋಟಿಯಷ್ಟು ರಾಷ್ಟ್ರೀಯ ಹೆದ್ದಾರಿ ದುಡ್ಡು ಬೇಕಾಗಿದೆ. ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ಮನವಿ ಮಾಡಿದ್ವಿ. ವಿಶ್ವಾಸ ಇದೆ 100ಕ್ಕೆ 100 ಇದೆಲ್ಲದೂ ಕೂಡ ನಮ್ಮ ಕ್ಷೇತ್ರಕ್ಕೆ ಯಾವುದೂ ಕೂಡ ಕೊರತೆ ಆಗಲ್ಲ. ಆಶ್ವಾದನ ಮಾಡೇ ಮಾಡ್ತಾರೆ ಮೋದಿಜಿಯವರ ಸರ್ಕಾರ. ಕ್ಷೇತ್ರದ ಜನರಿಗೆ ನಾನೇನು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ಜನರಿಗೆ ಆಶ್ವಾಸನೆಗಳನ್ನ ಕೊಟ್ಟಿದ್ವಿ. ಆ ಆಶ್ವಾಸನೆಗಳನ್ನು ಜಾರಿ ತರುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಒಂದು ಅವಕಾಶ ಈ ಒಂದು ಬರುವಂಥ ಬಜೆಟ್ನಲ್ಲಿ, ಬರುವಂಥ ಸರ್ಕಾರದಲ್ಲಿ ಹಂತ ಹಂತವಾಗಿ ಅವಕಾಶವನ್ನು ಕೊಡ್ತಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಂದು ನೇತೃತ್ವದ ಎನ್ಡಿಎ ಸರ್ಕಾರ ಒಂದು ಐತಿಹಾಸಿಕವಾದಂಥ ಬಜೆಟ್ ಅನ್ನ 23ನೇ ತಾರೀಕು ಮಂಗಳವಾರ ಈ ರಾಷ್ಟ್ರಕ್ಕೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಂಗೆ ವಿಶ್ವಾಸ ಇದೆ ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೂಡ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಉಳಿಸ್ಕೊಂಡು ಇವತ್ತು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಂಥ ಒಂದು ಕ್ರೋಢೀಕರಣ ಕೂಡ ಏನು ಆದಾಯ ಬರಬೇಕಿತ್ತು ಸರ್ಕಾರಕ್ಕೆ, ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ರೀತಿಯಂಥ ಬಜೆಟ್, ಈ ಬಜೆಟ್ ಮುಖಾಂತರ ನಮ್ಮ ಕ್ಷೇತ್ರದ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ ಏನೇನು ಆದ್ಯತೆ ಕೊಡಬೇಕು ಆ ದಿಕ್ಕಲ್ಲೂ ಕೂಡ ಗಮನ ಕೊಟ್ಟಿದ್ದೀವಿ. ಮತ್ತು ಈ ರಾಷ್ಟ್ರದ ಸರ್ವೇ ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ಲಿಕ್ಕೆ ಬೇಕಂತ ಬಜೆಟನ್ನು ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಸಹಜವಾಗಿ ತಮಗೆ ಗೊತ್ತಿರ್ಬೋದು, ನಾನು ಆಗುಂಬೆ ಘಾಟ ಆಗಬೇಕಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಆ ಒಂದು ಘಾಟ್ ತುಂಬ ಭಯ ಆಗುತ್ತೆ ಮತ್ತು ಸ್ಲೈಡ್ ಆಗ್ತಾ ಇರುತ್ತೆ.
ಹಾಗಾಗಿ ಸುಮಾರು 10ರಿಂದ 11 ಕಿಲೋಮೀಟರ್ ಒಂದು ಟನಲ್ ಆಗಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ವಿ. ಎರಡನೇದು ಬೀರೂರಿಂದ ಶಿವಮೊಗ್ಗಕ್ಕೆ ಡಬ್ಲಿಂಗ್ ಆಗಬೇಕು ಅಂತ ಕೇಳಿದ್ವಿ. ಮೂರನೇದು ಆನ್ಗೋಯಿಂಗ್ ಕೆಲಸಕ್ಕೆ ನಮಗೆ ಒಂದು 8-10 ಸಾವಿರ ಕೋಟಿಯಷ್ಟು ರಾಷ್ಟ್ರೀಯ ಹೆದ್ದಾರಿ ದುಡ್ಡು ಬೇಕಾಗಿದೆ. ಇದೆಲ್ಲದೂ ಕೂಡ ಗಮನದಲ್ಲಿಟ್ಕೊಂಡು ಮನವಿ ಮಾಡಿದ್ವಿ. ವಿಶ್ವಾಸ ಇದೆ 100ಕ್ಕೆ 100 ಇದೆಲ್ಲದೂ ಕೂಡ ನಮ್ಮ ಕ್ಷೇತ್ರಕ್ಕೆ ಯಾವುದೂ ಕೂಡ ಕೊರತೆ ಆಗಲ್ಲ. ಆಶ್ವಾದನ ಮಾಡೇ ಮಾಡ್ತಾರೆ ಮೋದಿಜಿಯವರ ಸರ್ಕಾರ. ಕ್ಷೇತ್ರದ ಜನರಿಗೆ ನಾನೇನು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಕಡೆಯಿಂದ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ವಿ. ಆ ಆಶ್ವಾಸನೆಗಳನ್ನು ಜಾರಿ ತರುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಒಂದು ಅವಕಾಶ ಈ ಒಂದು ಬರುವಂಥ ಬಜೆಟ್ನಲ್ಲಿ ಬರುವಂಥ ಸರ್ಕಾರದಲ್ಲಿ ಹಂತ ಹಂತವಾಗಿ ಅವಕಾಶವನ್ನು ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.